Hello everybody, welcome to Vikas Commerce Tutorials and I am Mr. Vikas Mandke here. ಸೊ ಸ್ನೇಹಿತರೆ, ಬಹಳ ದಿನಗಳಾದ ನಂತರ ನಾವು ವಾಪಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಾ ಇದ್ದೀವಿ. ಸ್ವಲ್ಪ ಕೆಲಸಗಳಿರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಯಾವುದೇ ವೀಡಿಯೋಸ್ಗಳನ್ನು ಈ ಸದ್ಯಕ್ಕೆ ನಾನು ಈ ಅಕೌಂಟೆನ್ಸಿ ಬಗ್ಗೆ ಹಾಕಿರಲಿಲ್ಲ. ಬಟ್ ಡೋಂಟ್ ವರಿ, ಇನ್ನು ಮುಂದೆ ಎವ್ರಿ ಡೇ ಅಥವಾ ಎವ್ರಿ ವೀಕ್ನಲ್ಲಿ ಒಂದು 2-3 ಡೇಸ್ ಆದರೂ ನಾವು ಈ ಅಕೌಂಟೆನ್ಸಿ ಸೆಕೆಂಡ್ ಇಯರ್ ಬಗ್ಗೆ ವೀಡಿಯೋಸ್ಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇರೋದು ಈ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಎಕ್ಸಿಕ್ಯೂಟರ್ಸ್ ಅಂದರೆ ಯಾರು ಅಂತೇಳಿ ನಾವು ಡಿಸ್ಕಸ್ ಮಾಡುವಂಥ ಕೆಲಸವನ್ನು ಮಾಡೋಣ. ಈಗ ಆಲ್ರೆಡಿ ಎಲ್ಲ ಕಾಲೇಜುಗಳಲ್ಲಿ ಬಹುಶಃ ಇಲ್ಲಿ ತನಕ ನಿಮ್ಮ ಸಿಲೆಬಸ್ ಬಂದಿರಬಹುದು ಅಂತ ಅನ್ಕೋತೀನಿ. ಹಾಗಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಕ್ಸಾಮ್ಸ್ಗಳ ಹತ್ತಿರ ಬಂದಂತೆ, ಮಿಡ್ ಟರ್ಮ್ ಎಕ್ಸಾಮ್ಸ್ ಬಂದಂತೆ ಮತ್ತೆ ನಾವು ಸ್ಟಾರ್ಟಿಂಗಿಂದ ರಿವಿಷನ್ ಮಾಡ್ಕೊಂತ ಬರುವ. ಸದ್ಯಕ್ಕೆ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತೇಳಿ ನೋಡುವಂಥ ಕೆಲಸವನ್ನು ಮಾಡೋಣ. ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಫಾರ್ ದಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಕೂಡ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡುವ. ಓಕೆ ಸ್ನೇಹಿತರೆ, ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ನೋಡುವಂಥ ಕೆಲಸವನ್ನು ಮಾಡುವ. ಈ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಮಾಡೋಕ್ಕಿಂತ ಮುಂಚೆ ಎಕ್ಸಿಕ್ಯೂಟರ್ಸ್ ಅಂದರೆ ಯಾರು ಅಂತೇಳಿ ನಾವು ನೋಡಬೇಕಾಗ್ತದೆ. ಸಪೋಸ್ ಈಗ ಎ, ಬಿ ಮತ್ತು ಸಿ, ದೇರ್ ಆರ್ 3 ಪಾರ್ಟ್ನರ್ಸ್. ಎಷ್ಟು ಜನ ಅದರಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ ಅಂತ ನಾವು ಅಂದ್ಕೊಳ್ಳೋಣ. ಕರೆಕ್ಟಾ? ಎ, ಬಿ ಮತ್ತು ಸಿ. ಈಗ ಸಿ ಅನ್ನೋ ಒಬ್ಬ ಪಾರ್ಟ್ನರ್ ಏನಾಗ್ತಾರಪ್ಪ ಅಂದರೆ, ನಮ್ಮ ಎಕ್ಸಾಂಪಲ್ ಪ್ರಕಾರ ಅವರು ಎಕ್ಸ್ಪೈರ್ ಆಗ್ತಾರೆ, ಅಂದರೆ ತೀರ್ಕೊಳ್ತಾರೆ, ಅಂದರೆ ಇದರ ಅರ್ಥ ಡೆತ್ ಆಗ್ತದೆ. ಸಿ ಅನ್ನೋ ಪಾರ್ಟ್ನರ್ ಡೆತ್ ಆದಾಗ ಈಗ ಸಿ ಅನ್ನೋ ವ್ಯಕ್ತಿಗೆ ನಾವು ಕೆಲವೊಂದನ್ನು ಕೊಡಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಗೆ ಯಾರಾದರೂ ಸಂಬಂಧಿಕರು ಬರ್ತಾ ಇದ್ದಾರೆ, ಯಾರಾದರೂ ರಿಲೇಟಿವ್ಸ್ ಬರ್ತಾ ಇದ್ದಾರೆ ಅಂದರೆ ಅವರು ಹಾಗೆ ಬರ್ತಾರಾ? ಇಲ್ಲ. ಬ್ರೆಡ್ಡು, ಬಿಸ್ಕಿಟು, ಸ್ವೀಟ್ಸು ಏನೆಲ್ಲ ನಿಮ್ಮ ಮನೆಗೆ ತೊಗೊಂಬರ್ತಾರೆ. ಕರೆಕ್ಟಾ? ಅದೇ ರೀತಿ ನೀವು ನಿಮ್ಮ ರಿಲೇಟಿವ್ಸನ್ನು ಕಳಿಸ್ಕೊಡ್ಬೇಕಾದ್ರೆ, ನಿಮ್ಮ ಸಂಬಂಧಿಕರನ್ನು ನೀವು ಕಳಿಸ್ಕೊಡ್ಬೇಕಾದ್ರೆ ನೀವು ಕೂಡ ಅವ್ರಿಗೆ ವಾಪಸ್ ಏನೋ ಕೊಡ್ತೀರಿ. ಯಾವ ರೀತಿ ಅವರು ಬಂದಾಗ ತೊಗೊಂಡು ಬರ್ತಾರೋ ಅದೇ ರೀತಿ ಅವ್ರು ಹೋಗಬೇಕಾದ್ರೆ ನೀವು ಅವರಿಗೆ ಕೊಡ್ತೀರಿ. ಕ್ಲಿಯರ್? ಇಲ್ಲಿ ಕೂಡ ಹಾಗೆ ಆಗ್ತದೆ. ಈಗ ಒಬ್ಬ ಹೊಸ ಪಾರ್ಟ್ನರ್ ಬಂದಾಗ ನೀವು ಆಲ್ರೆಡಿ ಅಡ್ಮಿಷನಲ್ಲಿ ನೋಡಿರ್ತೀರಿ. ಹೊಸ ಪಾರ್ಟ್ನರ್ ಬಂದಾಗ ಏನಾಗ್ತದಪ್ಪ ಅಂದರೆ ಅವನ ಹತ್ರ ಗುಡ್ವಿಲ್ ಇಸ್ಕೊಳ್ತೀವಿ, ಕ್ಯಾಪಿಟಲ್ ಇಸ್ಕೊಳ್ತೀವಿ. ಕರೆಕ್ಟಾ? ಅದೇ ರೀತಿ ಸಿ ಅನ್ನೋ ಪಾರ್ಟ್ನರ್ ಈಗ ತೀರ್ಕೊಳ್ತಾ ಇದ್ದಾನೆ ಅಂದರೆ ಹೋಗ್ತಾ ಇದ್ದಾನೆ. ಸೊ ಹೋಗ್ತಾ ಇದ್ದಾನೆ ಅಂದರೆ ಅವನಿಗೆ ಏನು ಕೊಡಬೇಕು? ಅವನ ಪಾಲಿನ ಕ್ಯಾಪಿಟಲನ್ನು ಕೊಡಬೇಕು, ಅವನ ಪಾಲಿನ ಗುಡ್ವಿಲ್ಲನ್ನು ಕೂಡ ಕೊಡಬೇಕು. ಸಿ ಅವರು ತೀರ್ಕೊಳ್ತಾ ಇದ್ದಾರೆ, ಹಾಗಾಗಿ ಅವರ ಅಮೌಂಟನ್ನು ಅಂದರೆ ಅವರ ಕ್ಯಾಪಿಟಲನ್ನು, ಅವರ ಗುಡ್ವಿಲ್ಲನ್ನು, ಆಮೇಲೆ ಅವರ ಪಾಲಿನ ಪ್ರಾಫಿಟ್, ಇದಕ್ಕೆ ನಾವು P&L ಸಸ್ಪೆನ್ಸ್ ಅಕೌಂಟ್ ಅಂತ ಕರಿತೀವಿ. ಸೊ ಈ ಪ್ರಮುಖವಾಗಿ ಈ 3 ಐಟಮ್ಸ್ಗಳನ್ನು ಸಿ ಅವರಿಗೆ ಕೊಡಬೇಕು. ಅದಾದ ನಂತರ ನಂಬರ್ 4, ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಕೂಡ ನಾವು ಅವರಿಗೆ ಕೊಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಅದಾದ ನಂತರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕ್ವಶನ್ನಲ್ಲಿ ಕೆಲವೊಂದು ಸಲ ಇರ್ತದೆ, ಕೆಲವೊಂದು ಸಲ ಇರಲಿಕ್ಕಿಲ್ಲ. ಇತ್ತು ಅಂದರೆ ಕೊಡಬೇಕು, ಇಲ್ಲ ಅಂದರೆ ವೆರಿ ಸಿಂಪಲ್. ಅದಾದ ನಂತರ ಮತ್ತೇನು ಬರಬಹುದು? ಸ್ಯಾಲರಿ. ಈ ರೀತಿ ಒಂದು 6 ಪಾಯಿಂಟ್ಸ್, ಮ್ಯಾಕ್ಸಿಮಮ್ 6 to 7. ಓಕೆ, ಅದರೊಳಗಡೆ ಕ್ಯಾಪಿಟಲ್, ಗುಡ್ವಿಲ್ ಮತ್ತು ಈ ಪ್ರಾಫಿಟ್, ಈ 3 ಕಂಪಲ್ಸರಿ ಕಡ್ಡಾಯವಾಗಿ ಪ್ರತಿಯೊಂದು ಕ್ವಶನಲ್ಲಿ ಇದ್ದೇ ಇರ್ತದೆ. ಸೊ ಈಗ ಸಿ ಒಬ್ಬ ಪಾರ್ಟ್ನರ್ ತೀರ್ಕೊಳ್ತಾ ಇದ್ದಾನೆ ಅಂದರೆ ಅವನಿಗೆ ಇಷ್ಟೆಲ್ಲ ಐಟಮ್ಸ್ಗಳನ್ನು ಕೊಡಬೇಕು. ಈಗ ಯಾರಿಗೆ ಕೊಡಬೇಕು? ಬಿಕಾಸ್ ಸಿ ಅನ್ನೋ ಪಾರ್ಟ್ನರ್ ಎಕ್ಸ್ಪೈರ್ ಆಗ್ತಾ ಇದ್ದಾನೆ, ತೀರ್ಕೊಂಡು ಹೋದ. ಸೊ ಹಾಗಾಗಿ ಸಿ ಅವರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಯಾರಿಗೆ ಕೊಡಬೇಕಪ್ಪ ಅಂದರೆ ಸೀಸ್ ಲೀಗಲ್ ರೀಪ್ರೆಸೆಂಟೇಟಿವ್ ಅಂತ ಕರಿತೀವಿ. ಯಾರಿಗೆ ಕೊಡಬೇಕು? ಸಿ ಅವರ ಕಾನೂನಾತ್ಮಕ ಪ್ರತಿನಿಧಿ ಅಂತಲೂ ಕರೀಬಹುದು. ಅವ್ರು ಯಾರು? ಈ ಸಿ ಅವರ ಪರವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಪ್ರತಿನಿಧಿ. ಸೊ ಆ ಸಿ ಆಲ್ಮೋಸ್ಟ್ ಈಗ ಆಲ್ರೆಡಿ ತೀರ್ಕೊಂಡಿರೋ ಕಾರಣ ಸಿ ಅವರ ಪ್ರತಿನಿಧಿಗೆ ನಾವೆಲ್ಲ ಅಮೌಂಟ್ಗಳನ್ನು ಕೊಡಬೇಕಾಗ್ತದೆ. ಸಾಮಾನ್ಯ ಇಂಗ್ಲೀಷ್ನಲ್ಲಿ, ನಾರ್ಮಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ
ಅವ್ರಿಗೆ ಲೀಗಲ್ ರಿಪ್ರೆಸೆಂಟೇಟಿವ್ ಅಂತ ಕರಿತೀವಿ. ಆದರೆ ನಮ್ಮ ಅಕೌಂಟೆನ್ಸಿ ಭಾಷೆಯಲ್ಲಿ ಅವ್ರಿಗೆ ನಾವೇನಂತ ಕರಿತೀವಿ, ಎಕ್ಸಿಕ್ಯೂಟರ್ ಅಂತ ಕರಿತೀವಿ. ಏನು? ಎಕ್ಸಿಕ್ಯೂಟರ್. ಸೊ ಈ ಎಕ್ಸಿಕ್ಯೂಟರ್ನ ಅಕೌಂಟನ್ನು ಪ್ರಿಪೇರ್ ಮಾಡೋ ಸಲುವಾಗಿ 6 ಮಾರ್ಕ್ ಕ್ವಶನ್ಸನ್ನು ನಾವು ಸಾಲ್ವ್ ಮಾಡಬೇಕು. ಪ್ರಿಪ್ರೇಷನ್ ಆಫ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಫಾರ್ 6 ಮಾರ್ಕ್. ಸೊ ಈ ರೀತಿ ನಾವು ಡೆತ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್ನ ಕಲಿಬೇಕು. ಆಮೇಲೆ ಮತ್ತೊಂದು ಸ್ನೇಹಿತರೆ, ಈ ಡೆತ್ ಚಾಪ್ಟರ್ ಮೇಲೆ ಕಂಪಲ್ಸರಿ ನಿಮಗೆ 6 ಮಾರ್ಕ್ಸ್ ಕ್ವಶನ್ ಕಡ್ಡಾಯವಾಗಿ ಬಂದೇ ಬರ್ತದೆ. 6 ಮಾರ್ಕ್ಸ್ ಕಂಪಲ್ಸರಿ ಬರಲೇಬೇಕು. ಈಗ ಹೆಂಗದ, ಫಸ್ಟ್ ಚಾಪ್ಟರ್ನಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, P&L ಅಪ್ರಾಪರೇಷನ್ ಯಾವುದರೆ 1, ಗೇನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ ಯಾವುದರೆ 1, ಈ ರೀತಿ ಹೇಳ್ತಾರೆ ನಮ್ಮ ಸರ್ಗಳು, ಕರೆಕ್ಟಾ? ಆದರೆ ಡೆತ್ ಅನ್ನೋ ಒಂದು ಚಾಪ್ಟರ್ನಲ್ಲಿ ಕಡ್ಡಾಯವಾಗಿ ಇದು ಬರಲೇಬೇಕು. ಯಾವುದೇ ಕ್ವಶನ್ ಬಂದ್ರೂ ಈ ಸ್ಟಾರ್ಟಿಂಗ್ 3 ಐಟಮ್ಸ್ ಇದ್ದೇ ಇರ್ತದೆ. ಸೊ ಇದನ್ನು ಹೆಂಗೆ ಮಾಡಬೇಕು ಅಂತ ನೋಡುವ. ಮೊದಲಿಗೆ ನಾವು ಈ ರೀತಿ ಕಾಲಮ್ಸ್ಗಳನ್ನು ಹಾಕುವ. ನಾನು ಮಾಡಲಿಕ್ಕೆ ಹೋಗ್ತಾ ಇರೋದು ಕ್ವಶನ್ ನಂಬರ್ 3. ಆ ಕ್ವಶನನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಕ್ವಶನ್ ಯಾವುದಪ್ಪ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತದೆ, ಪಾಸ್ ಮಾಡಿ ನೀವು ನೋಟ್ ಡೌನ್ ಕೂಡ ಮಾಡ್ಕೊಳ್ಬೋದು, ನನ್ನ ಜೊತೆನೇ ಓದಬಹುದು. ಕ್ವಶನ್ ನಂಬರ್ 3 ಅನ್ನು ಓದ್ತಾ ಇದ್ದೀನಿ. ಆಕಾಶ್, ಅನಿಲ್ ಆ್ಯಂಡ್ ಆದರ್ಶ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2:1. ಒಂದು ಸಲ ಕ್ವಶನನ್ನು ಟಾಪ್ ಟು ಬಾಟಮ್ ಓದಬೇಕು. ಅದಾದ ನಂತರ ಪ್ರಿಪ್ರೇಷನ್ ಮಾಡಬೇಕು. ಆಕಾಶ್, ಅನಿಲ್, ಆದರ್ಶ್ 3 ಜನ ಪಾರ್ಟ್ನರ್ಸ್ ಇದ್ದಾರೆ. 3:2:1 ಓಲ್ಡ್ ರೇಷಿಯೋದ ಕ್ಯಾಪಿಟಲ್ಸ್ 1,4,2017 ಅವರ ಕ್ಯಾಪಿಟಲ್ಸ್ ಎಷ್ಟೆಷ್ಟು? ಆಕಾಶ್ 70,000, ಅನಿಲ್ 90,000, ಆದರ್ಶ್ 60,000. ಸಮವಾಗಿ ಯಾರ ಹೆಸರನ್ನು ಕ್ರಮಾನುಗತಿಯಾಗಿ ಕೊಟ್ಟರು, ಕ್ರಮವಾಗಿ ಅವರದೇ ಕ್ಯಾಪಿಟಲ್ಸ್ ನಂಬರ್ಲ ಸೀಕ್ವೆನ್ಸನ್ನು ತಗೋಬೇಕು. ಯಾರು ತೀರ್ಕೊಳ್ತಾ ಇದ್ದಾರೆ? ಆಕಾಶ್. ವೆರಿ ಇಂಪಾರ್ಟೆಂಟ್. ಯಾರು ತೀರ್ಕೊಳ್ತಾ ಇದ್ದಾರೆ ಮತ್ತು ಯಾವಾಗ ತೀರ್ಕೊಳ್ತಾ ಇದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಆಕಾಶ್ ಅವರು ತೀರ್ಕೊಳ್ತಾ ಇದ್ದಾರೆ 31/12ಕ್ಕೆ. ಪಾರ್ಟ್ನರ್ಶಿಪ್ ಡೀಡ್ ಏನು ಕೊಡ್ತಾ ಇದೆ? ಇಂಟ್ರೆಸ್ಟ್ ಆನ್ ಆಕಾಶಸ್ ಕ್ಯಾಪಿಟಲ್ ಎಟ್ 8% ಪರ್ ಆ್ಯನಮ್. ಆಕಾಶ್ ಅವರಿಗೆ ಅವರ ಕ್ಯಾಪಿಟಲ್ ಮೇಲೆ ಎಷ್ಟು ಪರ್ಸೆಂಟೇಜ್ ಬಡ್ಡಿಯನ್ನು ಕೊಡಬೇಕು? 8%. ಆಕಾಶ್ ಅವರಿಗೆ ಸ್ಯಾಲ್ರಿಯನ್ನು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಆಕಾಶ್ ಅವರಿಗೆ ಅಕ್ರೂಡ್ ಪ್ರಾಫಿಟ್ ಇದೆ, ಈಗ ಹೇಳಿದ್ನಲ್ಲ, ಪ್ರಾಫಿಟ್ ಅಂದರೆ P&L ಸಸ್ಪೆನ್ಸ್ ಅಕೌಂಟ್. ಸೊ ಅದನ್ನು ಕೊಡ್ರಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವ್ದು ಬೇಸ್ ಮೇಲೆ? ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಆಮೇಲೆ ಲಾಸ್ಟ್ ಇಯರ್ ಪ್ರಾಫಿಟ್ ಎಷ್ಟಪ್ಪ ಅಂದರೆ 24,000. ಹಿಸ್ ಶೇರ್ ಆಫ್ ಗುಡ್ ವಿಲ್ 12,000. ಆಕಾಶ್ ಅವರಿಗೆ ಅವರ ಪಾಲಿನ ಗುಡ್ ವಿಲ್ 12,000 ರೂಪಾಯಿನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ, ಸ್ಯಾಲ್ರಿ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ, ಪ್ರಾಫಿಟ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ, ಗುಡ್ ವಿಲ್ಲನ್ನು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಐಟಮ್ಸನ್ನು ಕೊಡಬೇಕು. ಒಂದನ್ನು ನೀವು ಗಮನಿಸಬೇಕು, ಇಲ್ಲಿ ಕ್ಯಾಪಿಟಲ್ ಕೊಡ್ರಿ ಅಂತೇಳಿ ಎಲ್ಲೂ ಹೇಳಿಲ್ಲ. ಅವರು ಹೇಳಿ ಅಥವಾ ಬಿಡಲಿ, ನಾವು ಕಂಪಲ್ಸರಿ ಕ್ಯಾಪಿಟಲನ್ನು ಕೊಡಲೇಬೇಕು. ಓಕೆ, ಏನು ಪ್ರಿಪೇರ್ ಮಾಡಂತ ಹೇಳ್ತಾ ಇದ್ದಾರೆ? ಅಸರ್ಟೇನ್ ದ ಅಮೌಂಟ್ ಪೇಯಬಲ್ ಟು ಆಕಾಶ್ ಎಕ್ಸಿಕ್ಯೂಟರ್. ಇದೇ ಹೇಳಿಲ್ವಾ, ಲೀಗಲ್ ರಿಪ್ರೆಸೆಂಟೇಟಿವ್ಗೆ ಎಕ್ಸಿಕ್ಯೂಟರ್ ಅಂತ ಕರಿತೀವಿ. ಸೊ ಆಕಾಶ್ ತೀರ್ಕೊಳ್ತಾ ಇದ್ದಾರೆ. ಆಕಾಶ್ ಅವರ ಎಕ್ಸಿಕ್ಯೂಟರ್ಗೆ ಎಷ್ಟು ಅಮೌಂಟನ್ನು ಕೊಡಬೇಕು ಅದನ್ನು ಅಸರ್ಟೇನ್ ಮಾಡಿರಿ, ಅಂದರೆ ಫೈನ್ ಮಾಡಿರಿ. ಆಕಾಶ್ಗೆ ಕೊಡಬೇಕಾಗಿರೋ ಅಮೌಂಟನ್ನು ಫೈನ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಫೈನ್ ಮಾಡೋದಾ? ಹೆಂಗೆ ಫೈನ್ ಮಾಡಬೇಕು? ಫೈನ್ ಮಾಡಿ ಬೈ ಪ್ರಿಪೇರಿಂಗ್ ಆಕಾಶಸ್ ಕ್ಯಾಪಿಟಲ್. ವಾಟ್ ಆರ್ ದೇ ಆಸ್ಕಿಂಗ್ ಟು ಪ್ರಿಪೇರ್? ವೆರಿ ಸಿಂಪಲ್. ಅವ್ರು ಏನು ಕೇಳ್ತಾ ಇದ್ದಾರೆ ಅದನ್ನು ಮಾತ್ರ ಪ್ರಿಪೇರ್ ಮಾಡಬೇಕು. ಅವ್ರು ಕೇಳ್ತಾ ಇರೋದು ಆಕಾಶಸ್ ಕ್ಯಾಪಿಟಲ್ ಅಕೌಂಟ್ ಮಾಡಿರಿ ಅಂತ. ಸೊ ನಾವು ಮಾಡುವ. ಸೊ ಕ್ವಶನ್ ನಂಬರ್ 3 ಅಂತ ನಿಮ್ಮ ಮುಂದೆ ಹೆಡ್ಡಿಂಗ್ ಹಾಕಿದ್ದೀನಿ. ಅವ್ರು ನಮಗೆ ಕೇಳ್ತಾ ಇರೋದು ಆಕಾಶಸ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಕ್ರೆಡಿಟ್ ಸೈಡ್, ದಿಸ್ ಈಸ್ ಡೆಬಿಟ್ ಸೈಡ್, ಪರ್ಟಿಕ್ಯುಲರ್ಸ್ ಎಲ್ಲ ಸಿಸ್ಟಮೆಟಿಕ್ ಆಗಿ ಬರೀಬೇಕು. ಸಿಸ್ಟಮೆಟಿಕ್ ಆಗಿ ಬರೆಯೋ ತನಕ ನಿಮಗೆ ಮಾರ್ಕ್ಸ್ ಸಿಗೋಕ್ಕಿಲ್ಲ. ಓಕೆ, ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಈ ರೀತಿ ನಾವು ಬರೆದಾಯಿತು. ಈಗ ಯಾವಾಗಲೂ ನಿಮ್ಮ ಎಕ್ಸಿಕ್ಯೂಟರ್ ಅಕೌಂಟ್ಸ್ ಯಾವ ರೀತಿ ಸ್ಟಾರ್ಟ್ ಆಗಬೇಕು, ಕ್ಯಾಪಿಟಲ್ ಅಕೌಂಟ್ ಅಥವಾ ಎಕ್ಸಿಕ್ಯೂಟರ್ ಅಕೌಂಟ್ ಯಾವ ರೀತಿ ಸ್ಟಾರ್ಟ್ ಆಗಬೇಕಂದ್ರೆ ಆಕಾಶ್ ಅವರ ಕ್ಯಾಪಿಟಲನ್ನು ಕೊಡಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಕ್ಯಾಪಿಟಲ್ ಅಂತ ಬರೆಯೋಂಗಿಲ್ಲ, ಬಿಕಾಸ್ ಆಲ್ರೆಡಿ ಇಲ್ಲಿ ಕ್ಯಾಪಿಟಲ್ ಅದ. ನೀವೇನಂತ ಬರೀಬೇಕಪ್ಪ ಅಂದರೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೀಬೇಕು. ಆಕಾಶ್ ಅವರ ಕ್ಯಾಪಿಟಲನ್ನು ಇಲ್ಲಿ ತಗೊಳ್ಬೇಕು. ಈಗ ಆಕಾಶ್ ದೇರ್ ಕ್ಯಾಪಿಟಲ್ಸ್ ಬರೋದು ನೋಡ್ರಿ. ಆಕಾಶ್ ಅವರ ಕ್ಯಾಪಿಟಲ್ ಎಷ್ಟು? ದೇರ್ ಕ್ಯಾಪಿಟಲ್ಸ್ ವೇರ್ 70 ಯಾರ್ದು? ಪೈಲ ಹೆಸರು ಯಾರ್ದು? ಆಕಾಶ್. ಫಸ್ಟ್ ಹೆಸರು, ಫಸ್ಟ್ ನಂಬರ್. 70,000 ಯಾರ್ದು? ಆಕಾಶ್. ಸೊ ಹಾಗಾಗಿ ಇಲ್ಲಿ 70,000 ರೂಪೀಸ್ ಕ್ಯಾಪಿಟಲನ್ನು ತಗೋತೀವಿ ನಾವು. ಓಕೆ, ಕಂಪಲ್ಸರಿ ಇದನ್ನು ತಗೊಂಡು ಆದ ನಂತರ ನಿಮ್ಮ ಆನ್ಸರ್ ಸ್ಟಾರ್ಟ್ ಆಗಬೇಕು. ನೆಕ್ಸ್ಟ್
ಅವ್ರು ಕೊಡಂತ ಹೇಳ್ತಾ ಇರೋದು ಇಂಟ್ರೆಸ್ಟ್ ಆನ್ ಆಕಾಶಸ್ ಕ್ಯಾಪಿಟಲ್. ಈಗ ಡೆಬಿಟ್ ಸೈಡ್ ತೊಗೋಬೇಕು, ಕ್ರೆಡಿಟ್ ಸೈಡ್ ತೊಗೋಬೇಕು. ಡೆಬಿಟ್ ಸೈಡ್ ಎಕ್ಸ್ಪೆನ್ಸನ್ನು ತೊಗೋತೀವಿ, ಕ್ರೆಡಿಟ್ ಸೈಡ್ ಇನ್ಕಮ್ಸನ್ನು ತೊಗೋತೀವಿ. ನಾವು ಎಲ್ಲಿ ತೊಗೋಬೇಕೀಗ? ಕ್ರೆಡಿಟ್ ಸೈಡ್, ಬಿಕಾಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಇನ್ಕಮ್ ಫಾರ್ ಆಕಾಶ್. ಕ್ಯಾಪಿಟಲ್ ಯಾರು ಹಾಕಿರ್ತಾರೆ ಬಿಸ್ನೆಸ್ ಒಳಗಡೆ? ಆಕಾಶ್. ಕ್ಯಾಪಿಟಲ್ ಯಾರ್ದು? ಆಕಾಶ್. ಹಾಕಿರೋರು ಯಾರು? ಆಕಾಶ್. ಯೂಸ್ ಮಾಡ್ತಾ ಇರೋದು ಯಾರು? ಫರ್ಮ್. ಸೊ ಯಾರು ಯೂಸ್ ಮಾಡ್ತಾ ಇದ್ದಾರೆ ಬಡ್ಡಿ ಕೂಡ ಇಂಟ್ರೆಸ್ಟ್ ಕೂಡ ಅವರೇ ಕೊಡಬೇಕು. ಇಂಟ್ರೆಸ್ಟ್ ಇಲ್ಲಿ ಯೂಸ್ ಮಾಡ್ತಾ ಇರೋರು ಫರ್ಮ್, ಇಂಟ್ರೆಸ್ಟ್ ಕೊಡಬೇಕಾದವರು ಫರ್ಮ್. ಯಾರಿಗೆ ಕೊಡಬೇಕು? ಆಕಾಶ್, ಬಿಕಾಸ್ ಆಕಾಶನ ಅಮೌಂಟ್ ಅದು, ಹಾಗಾಗಿ ಆಕಾಶ್ಗೆ ಬಡ್ಡಿ ಕೊಡಬೇಕು. ಸೊ ಆಕಾಶ್ಗೆ ಬಡ್ಡಿ ಕೊಟ್ಟಾಗ ಆಕಾಶ್ಗೆ ಅದು ಇನ್ಕಮ್ ಆಗ್ತದೆ, ಹಾಗಾಗಿ ಕ್ರೆಡಿಟ್ ಸೈಡ್. ಸೊ ಇಲ್ಲಿ ಬೈ ಇಂಟರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ತಗೊಳ್ಬೇಕು. ಈಗ ಎಷ್ಟದ ಆಕಾಶ್ ಅವರ ಕ್ಯಾಪಿಟಲ್? ಇಲ್ಲಿ ಮೇಲ್ಗಡೆ ಏನದ? 70,000 rupees ಕ್ಯಾಪಿಟಲ್ ಅದ. ಎಷ್ಟು ಪರ್ಸೆಂಟೇಜ್ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ? 8%. ಇಲ್ಲಿ ಮತ್ತೊಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ನೀವಿಲ್ಲಿ. ಏನಪ್ಪ ಅಂದರೆ ಈಗ ಈ 8% ಅನ್ನೋದು ಒಂದು ವರ್ಷಕ್ಕೆ ನಾವು ಕೊಡ್ತಾ ಇರುವಂತಹ ಅಮೌಂಟ್. ಎಷ್ಟು? ಒಂದು ವರ್ಷಕ್ಕೆ ನಾವು ಕೊಡ್ತಾ ಇರುವಂತಹ ರೇಟ್ ಆಫ್ ಇಂಟ್ರೆಸ್ಟ್. ಬಟ್ ಆಕಾಶ್ ಇಲ್ಲಿ ಬದುಕಿರೋದು ಎಷ್ಟು ತಿಂಗಳು, ಆ ವರ್ಷಿನಲ್ಲಿ ಎಷ್ಟು ತಿಂಗಳು ಬದುಕಿದ್ರು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ 1/4/2017ಗೆ ಸ್ಟಾರ್ಟ್ ಆಗ್ತಾ ಇದೆ. ಆಕಾಶ್ ಡೈಡ್ ಆನ್ 31/12/2017. ಸ್ಟಾರ್ಟ್ ಆಗಿದ್ದು 1/4, ಸಾಯ್ತಾ ಇರೋದು ತೀರ್ಕೊಳ್ತಾ ಇರೋದು 31/12. ಸೊ ಕೌಂಟ್ ಮಾಡಿರಿ, 4, 5, 6, 7, 8, 9, 10, 11, 12. ಸೊ ಎಷ್ಟು ಮಂತ್ಸ್ ಆಯಿತು? 5 + 4 9 ಮಂತ್ಸ್ ಆಗ್ತದೆ, 9 ಮಂತ್ಸ್. ಸೊ ಇಲ್ಲಿಂದ ಇಲ್ಲಿ ತನಕ ಅವರು ಆ ವರ್ಷದಲ್ಲಿ, ಆ ಫೈನಾನ್ಷಿಯಲ್ ಇಯರ್ದಲ್ಲಿ ಬದುಕಿರೋದು 9 ತಿಂಗಳು. ಸೊ ಹಾಗಾಗಿ ನೀವಿಲ್ಲಿ ಏನು ಮಾಡಬೇಕು? 9/12 ಅಂತ ಬರ್ಕೊಳ್ಬೇಕು. ಈಸ್ ಇಟ್ ಕ್ಲಿಯರ್? ಯಾಕೆ 9/12? ಬಿಕಾಸ್ ಆಕಾಶ್ ಅವರು ಬದುಕಿರೋದು 9 ತಿಂಗಳು ಮಾತ್ರ. 12 ಯಾಕೆ ಡಿವೈಡ್ ಮಾಡ್ತಾ ಇದ್ದೀನಿ? ಒಂದು ವರ್ಷದಲ್ಲಿರೋದು 12 ತಿಂಗಳು. ಸೊ ಕ್ಯಾಲ್ಕುಲೇಟ್ ಮಾಡಿ ನೋಡುವ. ಓಕೆ, 70,000 into 8 divided by 100, 8% into 9 divided by 12 ಅಂದರೆ 9 ಮಂತ್ಸ್ ಬದುಕಿದ್ದಾರೆ ಅವರು. ಸೊ ಎಷ್ಟು ಬರ್ತಾ ಇದೆ? 4,200 rupees. ಓಕೆ, ನೆಕ್ಸ್ಟ್ ಐಟಮ್ ಆಕಾಶ್ ಸ್ಯಾಲ್ರಿ. ಆಕಾಶ್ ಅವ್ರಿಗೆ ಏನು ಕೊಡ್ರಿ ಅಂತ ಹೇಳಕತ್ತಾರೋ? ಸ್ಯಾಲರಿ. ಸೊ ಸ್ಯಾಲ್ರಿ ಕೂಡ ಅವ್ರಿಗೆ ಇನ್ಕಮ್ ಆಗ್ತದೆ. ಇಲ್ಲಿ ಏನಂತ ಬರಿಬೇಕು? ಬೈ ಸ್ಯಾಲರಿ. ಎಷ್ಟು ಕೊಡ್ಬೇಕು ಸ್ಯಾಲ್ರಿ? 2,000 rupees ಪರ್ ಮಂತ್. ಒಂದು ಮಂತ್ಗೆ 2,000. ಆಕಾಶ್ ಅವ್ರು ಬದುಕಿರೋದು ಎಷ್ಟು ಮಂತ್ಸ್? 9 ಮಂತ್ಸ್, ಹಾಗಾಗಿ ಇಂಟು 9. ಈಗ ನೀವು ಕೇಳಬಹುದು, ಸರ್ ಇಲ್ಲಿ 9/12 ಮಾಡಿದಿರಿ, ಇಲ್ಲಿ ಯಾಕೆ ಡಿವೈಡೆಡ್ ಬೈ 12? ಇಲ್ಲಿ ಯಾಕೆ ಡಿವೈಡೆಡ್ ಬೈ 12 ಅಪ್ಪ ಅಂದರೆ ಈ 70,000 ಅಥವಾ ಈ 8% ರೇಟ್ ಏನದ ಇದು ಒಂದು ವರ್ಷಕ್ಕದ, ಒಂದು ವರ್ಷಕ್ಕೆ. ಅಲ್ಲಿ ಕ್ವಶನ್ದಾಗ ಬರ್ದಾರ ಕೂಡ ಅವರು, ಇಲ್ಲಿ ಬರ್ದಾರ ನೋಡ್ರಿ, P.A ಪರ್ ಆ್ಯನಮ್. ಇದಿರೋದು P.M ಅಂದರೆ ಪರ್ ಮಂತ್. ಒಂದು ವರ್ಷದಲ್ಲಿ 12 ತಿಂಗಳು, ಹಾಗಾಗಿ ಡಿವೈಡ್ ಬೈ 12. ಇಲ್ಲಿ ಒಂದು ವರ್ಷ ಅಲ್ಲ, ಇದು ಒಂದು ತಿಂಗಳು, ಹಾಗಾಗಿ 9 ಮಾತ್ರ. ಸೊ 2,000 into 9 ಮಾಡಿದಾಗ ನಮಗೆ ಸಿಗುವಂಥ ಆನ್ಸರ್ 18,000 rupees. ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಕೊಡಬೇಕು? ಹಿಸ್ ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್. ಅಕ್ರೂಡ್ ಪ್ರಾಫಿಟ್ ಅಂತ ಬರೆದಾಗ ನೀವೇನು ಬರೀಬೇಕು? P&L ಸಸ್ಪೆನ್ಸ್ ಅಕೌಂಟ್ ಅಂತ ಬರೀಬೇಕು. ಓಕೆ, ಹೆಂಗೆ ಕೊಡ್ಬೇಕು ಅದನ್ನು? ಅಪ್ ಟು ದ ಡೇಟ್ ಆಫ್ ಡೆತ್. ಅವ್ರು ಎಲ್ಲಿ ತನಕ ತೀರ್ಕೊಂಡ್ರೆ ಆ ಡೇಟ್ ತನಕ ಅವ್ರಿಗೆ ಪ್ರಾಫಿಟನ್ನು ಕೊಡ್ರಿ, ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಪ್ರಾಫಿಟ್. ಅದೆಷ್ಟದ? 16, 17. ಇಲ್ಲಿ ಪ್ರಾಫಿಟ್ ಎಷ್ಟದ? 24,000. ಸೊ ಈಗ 24,000 ಅಂತ ಬರಿತಾ ಇದ್ದೀನಿ ವಿದ್ಯಾರ್ಥಿಗಳೇ, ಸ್ನೇಹಿತರೆ. ಈ 24,000 ಪ್ರಾಫಿಟ್ ಯಾರ್ದಪ್ಪ ಅಂದರೆ ಇಲ್ಲಿ ಬರೆದಾರ ನೋಡ್ರಿ, ಫರ್ಮ್ಸ್ ಪ್ರಾಫಿಟ್. ಯಾರ್ದು? ಫರ್ಮ್ಸ್ ಪ್ರಾಫಿಟ್ 24. ನಾವು ಯಾರ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದ್ದೀವಿ? ಆಕಾಶ್. ಸೊ ಈ 24,000 ಆಕಾಶಿಂದ ಇಲ್ಲ, ಈ 24,000 ಯಾರ್ದು? ಫರ್ಮ್. ನಮ್ಗೆ ಯಾರ್ದು ಬೇಕು? ಆಕಾಶ್ ಅವರ ಕ್ಯಾಪಿಟಲ್, ಆಕಾಶ್ ಅವರ ಶೇರ್ ಮಾತ್ರ ಬೇಕು. ಓಲ್ಡ್ ರೇಷಿಯೋ ಎಷ್ಟದ ಇಲ್ಲಿ ಕ್ವಶನ್ದಾಗದ? 3:2:1. ಆಕಾಶ್ ಅವ್ರು ಯಾರು? ಈ 3 ಒಳಗಡೆ 3. ಸೊ 3 ಡಿವೈಡೆಡ್ ಬೈ 3 + 2 5, 5 + 1 6. ಸೊ 3 ಡಿವೈಡೆಡ್ ಬೈ 6. 3 ಡಿವೈಡೆಡ್ ಬೈ 6. ಈ 24,000 ರೂಪಾಯಿ ಇದು ಪ್ರಾಫಿಟ್ ಯಾರ್ದು? ಫರ್ಮ್. ನಮಗೆ ಬೇಕಾಗಿರೋದು ಆಕಾಶ್ ಅವರು ಮಾತ್ರ, ಹಾಗಾಗಿ 3/6 ಇಂಟು ಇದು ಒಂದು ವರ್ಷದದ. ಆಕಾಶ್ ಅವರು ಒಂದು ವರ್ಷ ಬದುಕಿಲ್ಲ, ಹೌದು ಬದುಕಿರೋದು 9 ತಿಂಗಳು ಮಾತ್ರ, ಹಾಗಾಗಿ 9 ಡಿವೈಡೆಡ್ ಬೈ
12 ಅಂತ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಇಲ್ಲಿ 12 ಡಿವೈಡ್ ಬೈ 12 ಮಾಡಿಲ್ಲ ಸರ್, ಬಿಕಾಸ್ ಇದು ಒಂದು ಮಂತ್. ಇಲ್ಲಿ ಡಿವೈಡ್ ಬೈ 12 ಮಾಡ್ತಾ ಇದ್ದೀನಿ ಬಿಕಾಸ್ ಇದು ಒಂದು ವರ್ಷ. ಒಂದು ವರ್ಷ ಅಂದಾಗ ಡಿವೈಡ್ ಬೈ 12 ಮಾಡಲೇಬೇಕು. 24,000 ಇಂಟು 3 ಡಿವೈಡೆಡ್ ಬೈ 6 ಇಂಟು 9 ಡಿವೈಡೆಡ್ ಬೈ 12 ಎಷ್ಟು ಬರ್ತದೆ? 9,000 rupees. ಈಸ್ ಇಟ್ ಕ್ಲಿಯರ್? 9,000 rupees. ಓಕೆ, ನೆಕ್ಸ್ಟ್ ಐಟಮ್. ಈಗ ಅವ್ರಿಗೆ ಏನು ಕೊಡಂತ ಹೇಳ್ತಾ ಇದ್ದಾರೆ, ಹಿಸ್ ಶೇರ್ ಆಫ್ ಗುಡ್ ವಿಲ್ 12,000 ರೂಪಾಯಿ ಆಕಾಶ್ ಅವರಿಗೆ ಗುಡ್ ವಿಲ್ ಅನ್ನು ಕೊಡಬೇಕು. ನೀವು ರಿಟೈರ್ಮೆಂಟ್ ಚಾಪ್ಟರ್ನಲ್ಲಿ ಕಲ್ತಿರ್ತೀರಿ, ಗುಡ್ ವಿಲ್ ಅನ್ನು ಯಾರು ಕೊಡಬೇಕು? ಆಕಾಶ್ ಅವರು ತೀರ್ಕೊಂಡ್ರು, ಆಕಾಶ್ ಅವ್ರಿಗೆ ಕೊಟ್ಟು ಕಳಿಸ್ತಾ ಇದೀವಿ. ಬ್ರೆಡ್, ಬಿಸ್ಕಿಟ್, ಬಟರ್ ನಿಮ್ಮ ಪೋನರ್ ಬಂದಿರೋ ನಿಮಗೆ ಕೊಟ್ಟು ಕಳ್ಸಕತ್ತೀವಿ ನಾವು ಅವ್ರಿಗೂ ವಾಪಸ್. ಈಗ ಆಕಾಶ್ ಅವ್ರಿಗೆ ಬಂದಾಗ ಬ್ರೆಡ್ ಅಂತೇಳಿ ಕ್ಯಾಪಿಟಲ್ ತೊಗೊಂಬಂದಿರು, ಬಿಸ್ಕಿಟ್ ಅಂತೇಳಿ ಗುಡ್ ವಿಲ್ ತೊಗೊಂಬಂದಿದ್ರು. ಈಗ ನೀವು ಕೂಡ ಬ್ರೆಡ್ ಅಂತೇಳಿ ಕ್ಯಾಪಿಟಲ್ ಕೊಟ್ಟಾಯ್ತು, ಬಿಸ್ಕಿಟ್ ಅಂತೇಳಿ ಗುಡ್ ವಿಲ್ ಕೊಡಬೇಕಲ್ಲ. ಯಾರು ಕೊಡಬೇಕು? ಈಗ ಬಂದಾಗ ಆಕಾಶ್ ತೊಗೊಂಬಂದಿದ್ದ, ಯಾರು ಇಸ್ಕೊಂಡಿದ್ರಿ? ನೀವು ಇಸ್ಕೊಂಡಿದ್ರಿ. ಈಗ ಆಕಾಶ್ ಹೋಗ್ತಾ ಇದ್ದಾನೆ, ಯಾರು ಕೊಡಬೇಕು? ನೀವು ಕೊಡಬೇಕು. ಸೊ ನಮ್ಮ ಕೇಸ್ನಲ್ಲಿ ಆಕಾಶ್ ಅವರು ಬಂದಾಗ ಇಸ್ಕೊಂಡವರು ಅನಿಲ್ ಮತ್ತು ಆದರ್ಶ್. ಸೊ ಈಗ ವಾಪಸ್ ಕೊಡಬೇಕಾದವ್ರು ಕೂಡ ಅನಿಲ್ ಮತ್ತು ಆದರ್ಶ್. ಸೊ ಯಾರ್ಯಾರು ಕೊಡಬೇಕು? ಅನಿಲ್. ಹಾಗಾಗಿ ಬಾಯ್ ಅನಿಲ್ಸ್ ಕ್ಯಾಪಿಟಲ್ ಅಕೌಂಟ್. ಮತ್ತೊಬ್ಬರು ಯಾರು? ಆದರ್ಶ್. ಆದರ್ಶಸ್ ಕ್ಯಾಪಿಟಲ್ ಅಕೌಂಟ್. ಅನಿಲ್ ಕೊಡಬೇಕು ಮತ್ತು ಆದರ್ಶ್ ಕೊಡಬೇಕು. ಈಗ ನಮಗೆ ಕಾಡುವಂಥ ಪ್ರಶ್ನೆ, ಅನಿಲ್ ಎಷ್ಟು ಕೊಡಬೇಕು, ಆದರ್ಶ್ ಎಷ್ಟು ಕೊಡಬೇಕು? ಗುಡ್ ವಿಲ್ ಎಷ್ಟದ? 12,000. ಈ 12 ಇಬ್ಬರು ಕೂಡ್ಕೊಂಡು 12,000 ಕೊಡಬೇಕು. ಈಗ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ಸ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. 3:2:1 ಇದು ಓಲ್ಡ್ ರೇಷಿಯೋ ನಿಮ್ಮ ಕ್ವಶನಲ್ಲಿ ಕೊಟ್ಟಿರೋದು. ಈಗ ಈ 3 ಯಾರು? ಆಕಾಶ್. 2 ಯಾರು? ಅನಿಲ್. 1 ಯಾರು? ಆದರ್ಶ್. ಕರೆಕ್ಟಾ? 3 ಹೋಯ್ತು ಬಿಕಾಸ್ ಆಕಾಶ್ ಡೈಡ್. ಇನ್ನು ಉಳಿತಷ್ಟು 2:1 ಅಂದರೆ 2 ಡಿವೈಡೆಡ್ ಬೈ 3, 1 ಡಿವೈಡೆಡ್ ಬೈ 3. 3 ಯಾಕೆ ಬಂತು ಇಲ್ಲಿ? 2 + 1, 2 + 1 3. 2 ಆ್ಯಸ್ ಇಟ್ ಈಸ್ 2/3, 1 ಆ್ಯಸ್ ಇಟ್ ಈಸ್ 1/3. ಇಸ್ ಇಟ್ ಕ್ಲಿಯರ್? ಅಂದರೆ ಅನಿಲ್ ಅವರು 12,000 ರೂಪಾಯಿಗಳಲ್ಲಿ 2/3 ಕೊಡಬೇಕು. ಆದರ್ಶ್ ಅವರು 12,000 ರೂಪಾಯಿಗಳಲ್ಲಿ 1/3 ಕೊಡಬೇಕು. ವೆರಿ ಸಿಂಪಲ್. ಓಲ್ಡ್ ರೇಷಿಯೋದಲ್ಲಿ ಆಕಾಶನ ತೆಗೀರಿ, ಯಾರು ತಿರ್ಕೊಳ್ತಾರೋ ಅವ್ರನ್ನ ತೆಗೀರಿ, ಉಳ್ಕಿದವ್ರು ಇಡ್ರಿ. 2/3 ಅನಿಲ್, 1/3 ಆದರ್ಶ್. ಇದೆಷ್ಟು ಬರ್ತದೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 8,000 ಮತ್ತು 4,000 ರೂಪೀಸ್ ಬರ್ತದೆ. ಓಕೆ ಓಕೆ, ನೆಕ್ಸ್ಟ್ ಏನು ಕೊಟ್ಟಾರ ನೋಡೋಣ ಐಟಮ್. ಏನೇನು ಕೊಟ್ಟಿಲ್ಲ. ಇಲ್ಲಿಗೆ ನೀವು ಕ್ಲೋಸ್ ಮಾಡಬೇಕು. ಓಕೆ, ಎರಡೂ ಸೈಡ್ ಟೋಟಲನ್ನು ಚೆಕ್ ಮಾಡಿದಾಗ ಕ್ರೆಡಿಟ್ ಸೈಡ್ ಟೋಟಲ್ ಬರ್ತದೆ. ಎಷ್ಟು ಬರ್ತದೆ ಚೆಕ್ ಮಾಡ್ಕೊಂತ ಹೋಗುವ. 70,000 + 4,200 + 18,000 + 9,000 + 8,000 + 4,000 1,13,200. ಇಲ್ಲಿಯೂ ಕೂಡ 1,13,200 ಎರಡೂ ಸೈಡ್ ಬರಿಬೇಕು. ಮೇಲ್ಗಡೆ ಏನೂ ಇಲ್ಲ, ಸೊ ಇದನ್ನು ಮೈನಸ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನಂತ ಬರಿಬೇಕು? 2 ಯಾರು ಕೊಡ್ಬೇಕು ನಾವು ಈ ಅಮೌಂಟನ್ನು? ಆಕಾಶಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಎಷ್ಟು? 1,13,200 ಬ್ರ್ಯಾಕೆಟ್ನಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರಿಬೇಕು. ಇಲ್ಲಿಗೆ ನಿಮ್ಮ ಈ ಡೆತ್ ಅನ್ನೋ ಒಂದು ಕ್ವಶನ್ ಮುಗಿತದ. ಈಸ್ ಇಟ್ ಕ್ಲಿಯರ್? ಇಂಟ್ರೆಸ್ಟ್ ಕ್ಯಾಪಿಟಲ್ ಇದು 8% ಒಂದು ವರ್ಷದ, ಹಾಗಾಗಿ ಡಿವೈಡ್ ಬೈ 12. 2,000 1 ಮಂತ್ ಅದ, ಹಾಗಾಗಿ ಇಂಟು 9 ಮಾತ್ರ. ಪ್ರಾಫಿಟ್ ಇದು ಒಂದು ವರ್ಷದ ಪ್ರಾಫಿಟ್ ಅದ, ಹಾಗಾಗಿ ಇಲ್ಲಿ ಡಿವೈಡ್ ಬೈ 12. ಮತ್ತು ಈ ಪ್ರಾಫಿಟ್ ಆಕಾಶದ ಅಲ್ಲ, ಇದು ಫರ್ಮ್ದದ, ಹಾಗಾಗಿ 3/6 ಆಕಾಶ್ ಅವರ ಪಾಲು. ಅನಿಲ್ ಮತ್ತು ಆದರ್ಶ್ ಯಾಕೆ ಬರ್ತಾ ಇದೀವಿ? ಅವರಿಬ್ಬರು ಗುಡ್ ವಿಲ್ ಕೊಡಬೇಕು. 12,000 ರೂಪಾಯಿ ಗುಡ್ ವಿಲ್ ಅದ. ಆ 12,000 ಒಳಗಡೆ ಅನಿಲ್ ಕೊಡಬೇಕಾಗಿರೋದು 2/3, ಆದರ್ಶ್ ಕೊಡಬೇಕಾಗಿರೋದು 1/3. 2/3 1/3 ಹೆಂಗೆ ಬಂತು? ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 3:2:1 ದಿಸ್ ಓಲ್ಡ್ ರೇಷೋ. 3 ಹಾರಿಸ್ರಿ, 2 1 ಉಳಿತು, ಸೊ 2/3 1/3. ಇಸ್ ಇಟ್ ಕ್ಲಿಯರ್? ಸೊ ಇಲ್ಲಿಗೆ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಒಂದು ಕ್ವಶನ್ನ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಕ್ವಶನನ್ನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಈಗ ಸದ್ಯಕ್ಕೆ ಎಕ್ಸಾಮ್ಗೆ, ಮಿಡ್ ಟರ್ಮ್ ಎಕ್ಸಾಮ್ಗೆ ಬರುವಂಥ ಮಿಡ್ ಟರ್ಮ್ ಎಕ್ಸಾಮ್ಗೆ ಅಥವಾ ನಿಮ್ಮ ಯೂನಿಟ್ ಟೆಸ್ಟ್ಗೆ ಅಥವಾ ನಿಮಗೆ ಯಾವುದು ಬೇಕು, ಯಾವುದನ್ನು ಇನ್ನಷ್ಟು ಸರ್ ಹೇಳಬಹುದು, ನೀವು ಚೆನ್ನಾಗಿ ಹೇಳಬಹುದು ಅಂತೇಳಿ ನಿಮಗೆ ಬೇಕಾಗಿದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ನನ್ನ ಕಮೆಂಟ್ ಮಾಡಿ ಕೂಡ ತಿಳಿಸಬಹುದು. ಡೋಂಟ್ ವರಿ, ಇನ್ನು ಮುಂದೆ ನಾವು ನಿರಂತರವಾಗಿ ಟಚ್ನಲ್ಲಿ ಇರ್ತೀವಿ. ಅಪ್ರಾಕ್ಸಿಮೇಟ್ಲಿ ಸೆಕೆಂಡ್ ಇಯರ್ ಎನ್ಯುವಲ್ ಎಕ್ಸಾಮ್ ಆದ ನಂತರ ಯಾವುದೇ ವೀಡಿಯೋಸ್ಗಳನ್ನು ನಾವು ಮಾಡಿಲ್ಲ, ಅದಕ್ಕೆ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ಕಂಟಿನ್ಯೂ ವೀಡಿಯೋಸ್ಗಳು ಬರುತ್ತೆ. ಧನ್ಯವಾದಗಳು. ಕೀಪ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಥ್ಯಾಂಕ್ ಯು.